ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 134. ಏಯ್, ನಾನು ಯಾರು ಗೊತ್ತೇನೋ? ಈ ಮನೆಯ ಬೀಗ. ಅಂಥದ್ದರಲ್ಲಿ ನೀನು ನನಗೆ ಅವಮಾನ ಮಾಡುತ್ತೀಯ. ನನ್ನ ಮಗ ಯಾರು ಗೊತ್ತಾ? ಈ ಮನೆಯ ಅಳಿಯ. ಅಂಥದ್ದರಲ್ಲಿ ನೀನು ನನಗೆ ಅವಮಾನ ಮಾಡುತ್ತಿದ್ದೀಯಾ? ನಮ್ಮನ್ನು ಏನು ತಿಳಿದುಕೊಂಡಿದ್ದೀಯ ನೀನು? ನನಗೆ ಅವಮಾನ ಮಾಡಬೇಕು ಎಂದು ಹೀಗೆಲ್ಲ ಮಾಡುತ್ತಿದ್ದೀಯಾ? ನಿನ್ನನ್ನು ಮಾತ್ರ ಇವತ್ತು ನಾನು ಸುಮ್ಮನೆ ಬಿಡುವುದಿಲ್ಲ. ಕುಡಿದ ಅಮಲಿನಲ್ಲಿ ತಾನು ಏನು ಮಾತನಾಡುತ್ತಿದ್ದೇನೆ ಎಂದು ತಿಳಿಯದೆ, ಅದರ ಪರಿವೇ ಇಲ್ಲದೆ ಸ್ವಾಮಿನಾಥನವರು ಒಂದೇ ಸಮ ಕೂಗಾಡುತ್ತಿದ್ದರು. ಇಂದು ಈ ರಿಸೆಪ್ಷನ್ನಲ್ಲಿ ಪ್ರತ್ಯೇಕವಾಗಿ ಒಂದು ಬಾರ್ ಕೌಂಟರ್ ಕೂಡ ಏರ್ಪಡಿಸಿದ್ದರು ಮಿಥುನ್ ಅವರು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಪಾರ್ಟಿ ಎಂದ ಮೇಲೆ ಎಲ್ಲವನ್ನು ಏರ್ಪಡಿಸಲೇಬೇಕು. ಆ ಬಾರ್ ಕೌಂಟರ್ ಬಳಿ ಡ್ರಿಂಕ್ಸ್ ಸಪ್ಲೈ ಮಾಡುವ ಹುಡುಗನ ಕೊರಳ ಪಟ್ಟಿಯನ್ನು ಹಿಡಿದು ಸ್ವಾಮಿನಾಥನ್ ಅವರು ಹೀಗೆ ಕೂಗಾಡುತ್ತಿದ್ದರು. ತಂದೆಯ ಬಳಿಗೆ ಓಡಿದ ರಿಷಿ, ಅಪ್ಪ, ಏನು ಮಾಡ್ತಿದ್ದೀರಾ? ಬಿಡಿ ಅವರ ಕೊರಳ ಪಟ್ಟಿಯನ್ನು. ಯಾಕೆ ಹೀಗೆಲ್ಲ ಮಾಡುತ್ತಿದ್ದೀರಾ ಎಂದು ಸ್ವಾಮಿನಾಥನ್ ಅವರಿಂದ ಆ ಹುಡುಗನನ್ನು ಬಿಡಿಸುವ ಪ್ರಯತ್ನ ಮಾಡಿದನು. ಮಗ ಅಷ್ಟು ಹೇಳಿದರೂ ಸಹ ಅವರ ಹಿಡಿತ ಬಿಗಿಯಾಗಿಯೇ ಇತ್ತು. ಅಷ್ಟರಲ್ಲಿ ಅಲ್ಲಿಗೆ ಮಿಥುನ್ ಹಾಗೂ ಸ್ಪಂದನ ಅವರು ಕೂಡ ಬಂದಿದ್ದರು. ಮಿಥುನ್ ಅವರಿಗೆ ಈಗ ಅಲ್ಲಿ ಏನೂ ಮಾತನಾಡಲಾಗದಂತಹ ಪರಿಸ್ಥಿತಿ. ಅದಕ್ಕೆ ಹಾಗೆ ಸುಮ್ಮನೆ ನಿಂತು ಬಿಟ್ಟರು. ರಿಷಿ ಹಿಂದೆಯೇ ಬಂದ ಧನುಷ್, ಏನಾಯಿತು ಎಂದು ಆ ಹುಡುಗನೆಡೆಗೆ ಕೋಪದಲ್ಲಿಯೇ ನೋಡಿ ಕೇಳಿದನು. ಆಗಲೇ ಆ ಕೆಲಸದ ಹುಡುಗ ಧನುಷ್ನ ಬಿರುಸು ನೋಟವನ್ನು ನೋಡಿ ಎದರಿ ಹುಗುಳು ನುಂಗಿದವನು, ನನ್ನದು ಏನೂ ತಪ್ಪಿಲ್ಲ ಸರ್. ಬಂದವರಿಗೆ ಡ್ರಿಂಕ್ಸ್ ಸಪ್ಲೈ ಮಾಡುತ್ತಿದ್ದೆ. ಇವರಿಗೂ ಕೂಡ ಕೇಳಿದಷ್ಟು ಡ್ರಿಂಕ್ಸ್ ಗ್ಲಾಸಿಗೆ ಹಾಕಿಕೊಟ್ಟೆ. ಆದರೆ ಇವರು ನನಗೆ ಬಾಟಲಿಯನ್ನೇ ಕೊಡು ಎಂದರು. ನಾನು ಕೂಡ ಬಾಟಲಿಯನ್ನೇ ಕೊಟ್ಟೆ. ಆದರೆ ಆ ಬಾಟಲಿಯಲ್ಲಿ ಒಂದು ಗುಟಿಕು ಕುಡಿದವರು ಟೇಸ್ಟ್ ಚೆನ್ನಾಗಿಲ್ಲ ಎಂದು ನೆಲಕ್ಕೆ ಬೀಳಿಸಿ ಒಡೆದು ಹಾಕಿದರು. ಇನ್ನೊಂದು ಬಾಟಲಿಯನ್ನು ಅವರೇ ಕೈಗೆ ತೆಗೆದುಕೊಂಡು ಆ ಬಾಟಲಿಯನ್ನು ಓಪನ್ ಮಾಡಿ ಅದನ್ನು ಸಹ ಹಾಗೆ ಮಾಡಿದರು. ಅದಕ್ಕೆ ನಾನು ಸಹ ಹಾಗೆ ಮಾಡಿ ಬಾಟಲಿ ಕೊಡುವುದಿಲ್ಲ ಎಂದು ಹೇಳಿದ್ದಕ್ಕೆ ನನ್ನನ್ನು ಹಿಡಿದು ಹೀಗೆ ಕೂಗಾಡುತ್ತಿದ್ದಾರೆ ಎಂದನು ಭಯದಲ್ಲಿ. ಅಲ್ಲಿರುವಂತಹ ಮದ್ಯದ ಬಾಟಲಿಗಳೆಲ್ಲವೂ ದುಬಾರಿ ಬೆಲೆಯವು. ಸ್ವಾಮಿನಾಥನ್ ಅವರು ಆ ಬಾಟಲಿಗಳನ್ನೇ ಒಡೆದು ಹಾಕಿದ್ದರು. ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವವನು ಅವನು. ಈಗ ಇದೇ ವಿಚಾರವನ್ನು ಇಟ್ಟುಕೊಂಡು ಮ್ಯಾನೇಜರ್ ಎಲ್ಲಿ ತನ್ನನ್ನು ಕೆಲಸದಿಂದ ತೆಗೆಯುತ್ತಾರೋ ಎನ್ನುವ ಭಯ ಕೂಡ ಆ ಹುಡುಗನಿಗೆ ಆಗಲೇ ಆವರಿಸಿತು. ಅಲ್ಲಿ ಬಂದಂತಹ ಗೆಸ್ಟ್ಗಳೆಲ್ಲರೂ ನಿಂತು ಇವರನ್ನೇ ನೋಡುತ್ತಿದ್ದರು. ಸುತ್ತಲೂ ನಿಂತಿದ್ದ ಜನರನ್ನು ನೋಡಿದ ರಿಷಿಗೆ ಅವಮಾನವಾದಂತಾಯಿತು. ತನ್ನ ತಂದೆಯಿಂದ ಬಂಧು ಬಳಗದವರ ಬಳಿ ಅವಮಾನವಾದರೂ ಹೇಗೂ ಸಹಿಸಿಕೊಂಡಿದ್ದನು. ಆದರೆ ಇಂದು ಬೇರೆಯವರ ಮುಂದೆ ಅವಮಾನವಾಗಿದ್ದನ್ನು ಹೇಗೆ ತಾನೇ ಸಹಿಸುತ್ತಾನೆ ಅವನು? ಹಾಗಂತ ಈಗ ತಂದೆಯ ಮೇಲೆ ಕೂಗಾಡಲು ಸಾಧ್ಯವೇ? ಕ್ಷಮಿಸಿ, ನನ್ನ ತಂದೆ ಮಾಡಿದ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ಎಂದು ಆ ಹುಡುಗನ ಬಳಿ ಕ್ಷಮೆ ಕೇಳಿದನು. ತನ್ನ ತಂದೆ ಮಾಡಿದ ತಪ್ಪಿಗೆ ತಾನು ಕ್ಷಮೆ ಕೇಳುತ್ತಿದ್ದಾರಲ್ಲ, ಅದೆಂತಹ ವ್ಯಕ್ತಿತ್ವ ಇವರದು! ಅದಕ್ಕೆ ಇರಬೇಕು ಮಿಥುನ್ ಸರ್ ಇವರಿಗೆ ಮಗಳನ್ನು ಕೊಡುತ್ತಿರುವುದು ಎಂದು ಆ ಹುಡುಗ ಮನದಲ್ಲೇ ಹೇಳಿಕೊಂಡಿದ್ದನು. ಆದರೂ ಸ್ವಾಮಿನಾಥನ್ ಆ ಹುಡುಗನ ಕೊರಳ ಪಟ್ಟಿಯನ್ನು ಬಿಟ್ಟಿರಲಿಲ್ಲ. ಅಪ್ಪ, ಬೆಳಗ್ಗೆಯಿಂದ ಕುಡಿಯಬೇಡಿ ಎಂದು ಅಷ್ಟು ಹೇಳಿದರೂ ಈಗ ಕುಡಿದು ಹೀಗೆ ಅವಾಂತರ ಮಾಡಿದ್ದೀರಾ? ನೋಡಿ, ಅಲ್ಲಿ ಎಲ್ಲರೂ ನಿಂತು ನಮ್ಮನ್ನೇ ನೋಡುತ್ತಿದ್ದಾರೆ. ಅವರೆಲ್ಲ ಏನು ತಿಳಿದುಕೊಳ್ಳುವುದಿಲ್ಲ. ಬನ್ನಿ, ರೂಮಿಗೆ ಹೋಗೋಣ ಎಂದು ಮತ್ತೊಮ್ಮೆ ಅವರ ಕೈ ಹಿಡಿತ ಸಡಿಲು ಮಾಡಿ ನೋಡಿದ. ನನಗೆ ಬಾಟಲ್ ಕೊಡುವುದಿಲ್ಲ ಅಂತಾನೆ ರಿಷಿ. ಇವನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ಅಷ್ಟು ತೂರಾಡುತ್ತಿದ್ದರೂ ಸಹ ಅವನ ಕೊರಳಪಟ್ಟಿ ಹಿಡಿದೇ ಕೋಪದಲ್ಲಿ ಹೇಳಿದರು. ನಿಮಗೆ ಬಾಟಲ್ ತಾನೇ ಬೇಕು? ನಾನೇ ನಿಮಗೆ ಬಾಟಲ್ ತಂದು ಕೊಡುತ್ತೇನೆ. ಬನ್ನಿ ಹೋಗೋಣ ಎಂದು ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಮಾಧಾನದಲ್ಲಿಯೇ ಹೇಳಿದನು. ನಿಜವಾಗಿಯೂ ನನಗೆ ಬಾಟಲ್ ಕೊಡಿಸುತ್ತೀಯಾ ಎಂದು ಹೇಳುತ್ತಲೇ ಆ ಕೆಲಸದ ಹುಡುಗನ ಕೊರಳ ಪಟ್ಟಿಯನ್ನು ಬಿಟ್ಟಿದ್ದರು. ಹ್ಞೂ ಅಪ್ಪ, ಬನ್ನಿ ಎಂದು ಅವರ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗಿದ್ದನು. ಆ ರೀತಿಯ ಕುಡಿತದ ಚಟಕ್ಕೆ ದಾಸರಾಗಿರುವವರು
ತನ್ನ ಮರ್ಯಾದೆಯ ಜೊತೆಗೆ ಕುಟುಂಬದವರ ಮರ್ಯಾದೆಯನ್ನು ಕೂಡ ತೆಗೆಯುತ್ತಾರೆ. ಸ್ವಾಭಿಮಾನಿಯಾಗಿ ಕಷ್ಟದಿಂದ ತಲೆ ಎತ್ತಿ ಬದುಕುವವನು ಇಂದು ತಂದೆ ಮಾಡಿದ ಕೆಲಸದಿಂದ ಎಲ್ಲರ ಮುಂದೆ ತಲೆ ತಗ್ಗಿಸುವಂತಾಗಿತ್ತು. ಏನು ಜನ ಅಣ್ಣ ಇವರು, ಇಂಥವರ ಮಧ್ಯೆ ಅಕ್ಕ ಅದು ಹೇಗೆ ಇರುತ್ತಾಳೆ ಎಂದು ಧನುಷ್ನ ಪಕ್ಕ ನಿಂತಿದ್ದ ಅನತಿ ಹೇಳಿದರೆ, ಇತ್ತ ಕೋಪದಲ್ಲಿಯೇ ನಿಂತಿದ್ದವನು ಬಂದ ಜಾಗದಲ್ಲಿ ಹೇಗಿರಬೇಕು ಎನ್ನುವ ಮ್ಯಾನೇಸ್ ಇಲ್ಲ ಎಂದು ಜೋರಾಗಿ ಹೇಳಿ ಹಿಂದೆ ತಿರುಗಿದವನಿಗೆ ಅಲ್ಲಿಯೇ ಕಣ್ಣೀರು ಹಾಕುತ್ತಾ ನಿಂತಿದ್ದ ಶರದಿ ಕಂಡಿದ್ದಳು. ಶರದಿ ಬಂದು ಅಲ್ಲಿ ನಿಂತಿದ್ದಾಳೆ ಎನ್ನುವ ಸಣ್ಣ ಅಂದಾಜು ಕೂಡ ಅವನಿಗಿರಲಿಲ್ಲ. ಇಷ್ಟರವರೆಗೆ ತನ್ನ ಅಪ್ಪನಿಂದ ತನ್ನ ಅಣ್ಣನಿಗೆ ಆದ ಅವಮಾನವನ್ನು ನೋಡಿ ಅಳುತ್ತಿದ್ದಳು. ಆದರೆ ಈಗ ಧನುಷ್ ಆಡಿದ ಮಾತಿನಿಂದ ಅವಳ ಮನಸ್ಸಿಗೆ ಬಹಳವೇ ನೋವಾಗಿ ಬಿಟ್ಟಿತ್ತು. ಶರದಿಯ ಮುಖ ನೋಡಿದವನಿಗೆ ತಾನು ಆಡಿದ ಮಾತಿನಿಂದ ಅವಳಿಗೆ ಬೇಸರವಾಗಿದೆ ಎಂದು ತಿಳಿದು ಹೋಗಿತ್ತು. ಶರದಿ ಅದು ಎಂದು ಮಾತನಾಡಲು ಹೋದವನನ್ನು ಹಸ್ತವನ್ನು ಮೇಲೆತ್ತಿ ತಡೆದವಳು ಅಳುತ್ತಲೇ ಅಲ್ಲಿಂದ ಓಡಿಬಿಟ್ಟಳು. ರಿಷಿಗೆ ಬೇಜಾರಾಗಿರಬೇಕು, ಏನು ಮಾಡುವುದು ಎಂದರು ಸ್ಪಂದನ ಅವನ ತಂದೆಯ ಬಗ್ಗೆ ಅವನಿಗೆ ಗೊತ್ತಲ್ಲವಾ? ಹಾಗಿದ್ದಾಗ ಯಾಕೆ ಬೇಜಾರು ಮಾಡಿಕೊಳ್ಳುತ್ತಾನೆ? ಸಮಾರಂಭಗಳಲ್ಲಿ ಅಂತಹ ಜನ ಇದ್ದಾಗ ಈ ರೀತಿ ಆಗುವುದು ಸಹಜ, ಏನೂ ಮಾಡಲು ಆಗುವುದಿಲ್ಲ. ಈಗ ಎಲ್ಲವೂ ಸರಿ ಹೋಯ್ತಲ್ಲ, ಬಿಡು ಎಂದರು. ಆದರೂ ಶರದಿ ಕೂಡ ಅಳುತ್ತಾ ಹೋದಳು. ನೀವೇ ನೋಡಿದಿರಲ್ಲ ಎಂದರು. ಸ್ವಲ್ಪ ಸಮಯ, ಆಮೇಲೆ ಎಲ್ಲವೂ ಸರಿ ಹೋಗುತ್ತದೆ. ಊಟಕ್ಕೆ ಸಮಯವಾಗಿದೆ, ಎಲ್ಲರನ್ನೂ ಊಟಕ್ಕೆ ಕರೆದುಕೊಂಡು ಹೋಗು, ಊಟ ಮಾಡಿ ಎಂದರು. ಆರಾಧ್ಯ ಅವರ ಬಳಿಗೆ ಹೋಗದಿದ್ದರೂ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿದವಳು ಈಗ ರಿಷಿಯ ಮನಸ್ಥಿತಿಯ ಬಗ್ಗೆ ಅವಳೇ ಅಂದಾಜಿಸಿ ನೊಂದುಕೊಂಡಿದ್ದಳು. ವಸುಂಧರ ಅವರಿಗಂತೂ ತನ್ನ ಮಗನಿಗೆ ಅವಮಾನವಾಗಿದ್ದು ಸಹಿಸಲು ಸಾಧ್ಯವಾಗಲಿಲ್ಲ. ಗಂಡನ ಮೇಲೆ ಕೆಂಡದಂತಹ ಕೋಪ ಉಕ್ಕಿತ್ತು. ರಿಷಿ ರೂಮಿಗೆ ಕರೆದುಕೊಂಡು ಹೋಗುವುದನ್ನು ನೋಡಿದವರು ಅವರ ಹಿಂದೆಯೇ ಹೋಗಿ ಅಲ್ಲಿ ಗಂಡನಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದರು. ಕೊನೆಗೆ ಅವರನ್ನು ರಿಷಿಯೇ ಸಮಾಧಾನ ಮಾಡಿದ್ದನು. ಒಂದೇ ಮಂಟಪದಲ್ಲಿ 2 ಜೋಡಿಗಳ ಮದುವೆ ಏರ್ಪಾಡು ಮಾಡಿದ್ದರು. ಆಗಲೇ ಮದುವೆ ಶಾಸ್ತ್ರಗಳೆಲ್ಲವೂ ಶುರುವಾಗಿದ್ದವು. ಪುರೋಹಿತರು ಹೇಳಿದ ಹಾಗೆ 2 ಜೋಡಿಗಳು ಶಾಸ್ತ್ರ ಮಾಡುವುದಲ್ಲಿ ನಿರತರಾಗಿದ್ದರು. ಸ್ವಾಮಿನಾಥನ್ ಅವರು ಮಾಡಿದ ಅವಾಂತರವನ್ನು ಬೆಳಗ್ಗೆ ಎಲ್ಲರೂ ಮರೆತಿದ್ದರು. ವಸುಂಧರ ಅವರು ಬೈದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ತಯಾರಾಗಿ ಮಂಟಪದಲ್ಲಿಯೇ ಇದ್ದರು. ಆಗಲೇ ಮದುವೆ ಸಂಭ್ರಮ ಕಳೆ ಕಟ್ಟಿದ್ದು. ರಾತ್ರಿ ರಿಸೆಪ್ಷನ್ಗೆ ಬಂದವರೆಲ್ಲ ಹೀಗೆ ಮದುವೆಗೆ ಬಂದಿದ್ದರು. ರಿಷಿಯ ಕಣ್ಣುಗಳು ಬೇಡ ಎಂದರೂ ಸಹ ಆಗಾಗ ಆರಾಧ್ಯಳನ್ನು ಸವರುತ್ತಿದ್ದವು. ಬಿಳಿ ಬಣ್ಣದ ಧಾರೆಯ ಸೀರೆಯಲ್ಲಿ ದಂತದ ಗೊಂಬೆಯಂತೆ ಕಾಣುತ್ತಿದ್ದಳು ಅವಳು. ಹುಡುಗಿಗೆ ಕುಂಕುಮ ಇಡು ಎಂದು ಪುರೋಹಿತರು ಹೇಳುತ್ತಿದ್ದ ಹಾಗೆ ಕಂಪಿಸಿದನು ಹುಡುಗ. ನಡುಗುವ ಕೈಗಳಿಂದಲೇ ಅವಳ ಹಣೆಗೆ ಕುಂಕುಮ ಇಟ್ಟಿದ್ದನು. ಧನುಷ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಇಷ್ಟು ದಿನದವರೆಗೆ ಮದುವೆಯ ಬಗ್ಗೆ ಯಾವ ಭಾವನೆಗಳು ಇಲ್ಲದವನು ಈಗ ಹಾಗೇ ಇದ್ದವನಿಗೆ ಇಂದು ಅವನಿಗೆ ತಿಳಿಯದಂತೆ ಅವನ ಮನದಲ್ಲಿ ತಲ್ಲಣಗಳು ಶುರುವಾಗತೊಡಗಿದವು. ರಿಷಿ ಆರಾಧ್ಯಳ ಹಣೆಗೆ ಕುಂಕುಮ ಇಡುತ್ತಿದ್ದ ಹಾಗೆ ಹುಡುಗಿ ನಾಚಿ ನೀರಾದರೆ ಶರದಿ ಮಾತ್ರ ನಿರ್ಜೀವ ವಸ್ತುವಿನಂತೆ ಕುಳಿತಿದ್ದಳು. ಈಗಾಗಲೇ ಅವಳ ಮನಸ್ಸು ಜಡವಾಗಿ ಬಿಟ್ಟಿದೆ. ಇಬ್ಬರು ವರರ ಕೈಗೆ ಮಾಂಗಲ್ಯವನ್ನು ನೀಡಿ ಮಾಂಗಲ್ಯಧಾರಣೆಯಾಗಲಿ ಎಂದು ಹೇಳಿದ ಪುರೋಹಿತರ ಮಾತಿಗೆ ಅತ್ತ ಮಂಗಳವಾದ್ಯ ಜೋರಾಗಿ ಮುಳುಗಿದವು. ಪುರೋಹಿತರು ಗಟ್ಟಿಮೇಳ ಎನ್ನುತ್ತಿದ್ದಾಗಲೇ ಹೆಣ್ಣು ಮಕ್ಕಳು ಇಬ್ಬರು ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಹೃದಯವನ್ನು ತಳಹದಿಗೆ ತಂದು ಕಣ್ಣು ಮುಚ್ಚಿ ನಿಂತು ಬಿಟ್ಟರು. ಇನ್ನು ವರರಿಬ್ಬರು ನಡುಗುವ ಕೈಗಳಿಂದಲೇ ತಮ್ಮ ತಮ್ಮ ಹೆಸರಿನ ಮಾಂಗಲ್ಯವನ್ನು ಅವರ ಕೊರಳಿಗೆ 3 ಗಂಟಿನ ಮೂಲಕ ಹಾಕಿದ್ದರು. ಮದುವೆಗೆ ಬಂದಿರುವವರೆಲ್ಲರೂ ಎದ್ದು ನಿಂತು ವಧುವರರಿಗೆ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸಿದ್ದರು. ಅಕ್ಷತೆ ಹಾಕಿದ ವಸುಂಧರ ಅವರು ಸೆರಗಂಚಿನಿಂದ ತನ್ನ ಕಣ್ಣೀರನ್ನು ಒರೆಸಿಕೊಂಡು ನಿಂತರು. ಸಂತೋಷಕ್ಕೆ ಆಗಲಿ ಅವರ ಕಣ್ಣಿನಲ್ಲಿ ನೀರು ಇಳಿಯುತ್ತಿದ್ದವು. ಮಾಂಗಲ್ಯ ಧಾರಣೆಯಾದ ನಂತರ ಪುರೋಹಿತರು ಋಷಿಗೆ ತಾಳಿ ಪೂಜೆ ಮಾಡಲು ಹೇಳುತ್ತಿದ್ದ ಹಾಗೆ ಅವನು ತನ್ನ ಪಾಡಿಗೆ ತಾನು ತಾಳಿ ಪೂಜೆ ಮಾಡುತ್ತಿದ್ದರೆ ಆರಾಧ್ಯ ಮಾತ್ರ ಅವನನ್ನೇ ನೋಡಿಕೊಂಡು ನಿಂತಳು. ಇದೊಂದು ಕ್ಷಣಕ್ಕೋಸ್ಕರ 2 ವರ್ಷದಿಂದ ಜಾತಕ ಪಕ್ಷಿಯ ಹಾಗೆ ಕಾಯುತ್ತಿದ್ದವಳಿಗೆ ಆ ಗಳಿಗೆ ಇಂದು ಕೂಡಿ ಬಂದಿತ್ತು. ಇದಿಷ್ಟೇ ಸಾಕು ಈ ಜನುಮಕ್ಕೆ ಎಂದು ಭದ್ರವಾಗಿ ಕಣ್ಣು ಮುಚ್ಚಿದ್ದಳು. ಮುಚ್ಚಿದ ಕಣ್ಣಿನಿಂದ ನೀರು ಇಳಿದಿದ್ದವು. ರಿಷಿ ಕಣ್ಣೆತ್ತಿ ಅವಳನ್ನು ನೋಡುತ್ತಿದ್ದ ಹಾಗೆ ಅವಳ ಕಣ್ಣಿನಲ್ಲಿ ನೀರು ಇಳಿಯುವುದನ್ನು ನೋಡಿ
ಅವಳ ಕಣ್ಣೀರನ್ನು ಒರೆಸಬೇಕು ಎನ್ನುವ ಬಯಕೆ ಉಂಟಾಯಿತು. ಆದರೂ ಒರೆಸದೆ ಹಾಗೆ ಸುಮ್ಮನಾದನು. ರಿಷಿ ಮಾತ್ರ ಶರದಿ ಮಾತ್ರ ಈಗಲೂ ಜೀವ ಇರುವ ಗೊಂಬೆಯಂತೆ ಸುಮ್ಮನೆ ನಿಂತಿದ್ದಳು. ಧನುಷ್ ತನ್ನ ಪಡಿಗೆ ತಾನು ಪುರೋಹಿತರು ಹೇಳಿದ ಶಾಸ್ತ್ರವನ್ನು ಮಾಡುತ್ತಿದ್ದನು. ಅಂತೂ ಮದುವೆ ಯಾವ ನಿರ್ವಿಘ್ನವೂ ಇಲ್ಲದೆ ಸುಸೂತ್ರವಾಗಿ ನಡೆಯಿತು. ಮೊದಲಿಗೆ ತಮ್ಮ ಮಗಳು ಅಳಿಯನನ್ನು ಅವರ ಮನೆಗೆ ಕಳುಹಿಸಿಕೊಟ್ಟ ನಂತರ ತಾವು ಮನೆಗೆ ಹೊರಡೋಣ ಎಂದು ತೀರ್ಮಾನಿಸಿದರು ಮಿಥುನ್ ಅವರು. ಇಷ್ಟರವರೆಗೆ ತಡೆ ಹಿಡಿದಿದ್ದ ಕಣ್ಣೀರನ್ನು ಇನ್ನೂ ಮರೆಮಾಚಲು ಸಾಧ್ಯ ಇಲ್ಲ ಎಂದು ಮಗಳನ್ನು ತಬ್ಬಿ ಅತ್ತು ಬಿಟ್ಟರು ಮಿಥುನ್ ಅವರು. ಕಣ್ಣಿನ ರೆಪ್ಪೆಯ ಹಾಗೆ ಸಾಕಿದ ಮಗಳನ್ನು ಈಗ ಬೇರೆ ಮನೆಗೆ ಕಳುಹಿಸಬೇಕು ಎಂದರೆ ಅದೆಷ್ಟು ಒಯ್ದಾಡುತ್ತದೆ ಅವರ ಮನಸ್ಸು. ಮಿಥುನ್ ಅವರು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ತಂದೆಯ ದುಃಖ ನೋಡಿ ಆರಾಧ್ಯಳ ದುಃಖವೂ ಕೂಡ ದುಪ್ಪಟ್ಟಾಗಿತ್ತು. ಅವರನ್ನು ತಬ್ಬಿ ತಾನು ಅತ್ತು ನಂತರ ಹಿಂದೆ ಸರಿದವಳು, ಸಾರಿ ಪಪ್ಪ, ನನ್ನ ಮೇಲೆ ತುಂಬ ಆಸೆ ಕನಸುಗಳನ್ನು ಇಟ್ಟುಕೊಂಡಿದ್ರಿ. ನಿಮ್ಮ ಯಾವ ಕನಸುಗಳನ್ನು ನಾನು ಈಡೇರಿಸಲಿಲ್ಲ. ಅದಕ್ಕೆ ನನ್ನ ಮೇಲೆ ಬೇಸರ ಇಲ್ಲ ಅಲ್ವಾ ಪಪ್ಪ ಎಂದಳು. ಮಗಳ ಯಾವ ವಿಚಾರದ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು ಅರಿಯದೆ ಇರುವಷ್ಟು ದಡ್ಡರಲ್ಲ ಅವರು. ಈಗಲೂ ರಿಷಿಗೆ ತನ್ನನ್ನು ಮದುವೆ ಮಾಡಿಕೊಡಲು ಮನಸ್ಸು ಪೂರ್ತಿಯಾಗಿ ಒಪ್ಪದೆ ತನಗೋಸ್ಕರ ಒಪ್ಪಿದ್ದಾರೆ ಎಂದು ಚೆನ್ನಾಗಿ ಅರಿತಿದ್ದಾಳೆ. ನನಗೆ ನನ್ನ ಮಗಳ ಖುಷಿಯ ಮುಂದೆ ನನ್ನ ಆಸೆ ದೊಡ್ಡದಲ್ಲ ಮುದ್ದು, ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಎಂದವರು ಅಲ್ಲಿಯೇ ಸ್ವಲ್ಪ ಅಂತರದಲ್ಲಿ ನಿಂತಿದ್ದ ರಿಷಿಯ ಬಳಿಗೆ ಹೋಗಿ ಅವನ ಕೈ ಹಿಡಿದವರು, ರಿಷಿ, ನನ್ನ ಮಗಳ ಮದುವೆಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ನನ್ನ ಕಂಪನಿಯ ಹೊಸ ಬ್ರಾಂಚ್ ಓಪನ್ ಮಾಡಿದೆ. ಅದು ನಿನಗೂ ಗೊತ್ತು. ಆದರೆ ಈಗ ಅದನ್ನು ನೀನು ಸ್ವೀಕರಿಸುವುದಿಲ್ಲ ಎನ್ನುವುದು ಗೊತ್ತು. ಮುಂದೊಂದು ದಿನ ಎಂದಾದರೂ ನಿನ್ನ ಮನಸ್ಸು ಬದಲಾಗಬಹುದು ಎಂದು ಕಾಯುತ್ತೇನೆ. ಈಗಲೂ ಕೂಡ ಪ್ರತಿ ತಿಂಗಳು ಆ ಕಂಪನಿಯ ಲಾಭ ನನ್ನ ಮಗಳ ಅಕೌಂಟ್ಗೆ ಹೋಗುತ್ತಿರುತ್ತದೆ. ನೀನು ಆ ಹಣವನ್ನು ಮುಟ್ಟದಿದ್ದರೂ ಪರವಾಗಿಲ್ಲ, ಆದರೆ ಅವಳ ಅಕೌಂಟಿಗೆ ಬರುವುದು ಬೇಡ ಎಂದು ಮಾತ್ರ ಹೇಳಬೇಡ. ಒಬ್ಬ ಮಗಳ ತಂದೆಯಾಗಿ ಇದು ನನ್ನ ರಿಕ್ವೆಸ್ಟ್ ಎಂದರು. ಹಾಗೆಲ್ಲ ಮಾತನಾಡಬೇಡಿ ಮಾವ, ಇದು ನಿಮ್ಮ ತಂದೆ ಮಗಳಿಗೆ ಬಿಟ್ಟಿದ್ದು, ನನಗೂ ಇದಕ್ಕೂ ಸಂಬಂಧ ಇರುವುದಿಲ್ಲ ಅಷ್ಟೇ ಎಂದನು. ಹಾಗೆ ಇನ್ನೊಂದು ಮಾತು ರಿಷಿ, ನಿನ್ನ ಸ್ವಾಭಿಮಾನಕ್ಕೋಸ್ಕರ ನನ್ನ ಮಗಳ ಖುಷಿಯನ್ನು ಎಂದಿಗೂ ನೀನು ಅಡ್ಡ ತರುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಗಂಭೀರವಾಗಿಯೇ ಹೇಳಿದರು. ಅವರ ಮಾತಿಗೆ ಏನೂ ಮಾತನಾಡದೆ ಮೌನವಾದನು. ಮುದ್ದು, ಈಗ ನಿನ್ನ ಮೇಲೆ ಹೊಸ ಜವಾಬ್ದಾರಿ ಹೆಗಲೇರಿದೆ. ಆ ಜವಾಬ್ದಾರಿಯನ್ನು ನನ್ನ ಮಗಳು ಸಮರ್ಪಕವಾಗಿ ನಿಭಾಯಿಸುತ್ತಾಳೆ ಎನ್ನುವ ನಂಬಿಕೆ ನನಗಿದೆ ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ, ನಾನು ಹೀಗೆ ಈ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ ಎಂದು ಗೊತ್ತಿಲ್ಲ ಮಮ್ಮಿ, ಆದರೂ ಪ್ರಯತ್ನ ಮಾಡುತ್ತೇನೆ ಎಂದವಳು ಅವರನ್ನು ಕೂಡ ತಬ್ಬಿ ಜೋರಾಗಿ ಹತ್ತು ಬಿಟ್ಟಳು. ಇಷ್ಟರ ತನಕ ಹೇಗೋ ತಡೆ ಹಿಡಿದಿದ್ದ ದುಃಖವೆಲ್ಲ ಸ್ಪಂದನ ಅವರಿಂದ ಹಾಗೆ ಹೊರಬಂದಿತ್ತು. ಮಗಳನ್ನು ತಬ್ಬಿ ಅವರು ಕೂಡ ಜೋರಾಗಿ ಅಳುತ್ತಿದ್ದರು. ಅಕ್ಕ, ನಾಳೆಯಿಂದ ನೀನು ನಮ್ಮ ಮನೆಯಲ್ಲಿ ಇರುವುದಿಲ್ಲವಾ ಎನ್ನುವುದನ್ನು ನೆನಪಿಸಿಕೊಳ್ಳುವುದಕ್ಕೂ ನನ್ನಿಂದ ಆಗುತ್ತಿಲ್ಲ. ನಿನಗೆ ಅಲ್ಲಿ ಇರಲು ಆಗುವುದಿಲ್ಲ ಎಂದರೆ ನಮ್ಮ ಮನೆಗೆ ಬಂದು ಬಿಡು ಎಂದು ಅನತಿ ಕೂಡ ತನ್ನ ಅಕ್ಕನನ್ನು ತಬ್ಬಿ ಹತ್ತು ಬಿಟ್ಟಳು. ಅದೇಕೋ ಅವಳಿಗೆ ಆರಾಧ್ಯಳನ್ನು ಬಿಟ್ಟು ಇರುವುದು ಕಷ್ಟವಾಗುತ್ತಿದೆ. ಮರಳಿ ತನ್ನ ತಾಯಿಗೆ ಬಳಿಗೆ ಬಂದವಳು ತನ್ನ ಕುತ್ತಿಗೆಯಲ್ಲಿ ಹಾಕಿದ್ದ ಒಂದು ದೊಡ್ಡ ಬಂಗಾರದ ಹಾರ, ಕೊರಳಲ್ಲಿದ್ದ ಇನ್ನೊಂದು ನೆಕ್ಲೆಸ್ ಹಾಗೂ ಕೈಯಲ್ಲಿದ್ದ ಚಿನ್ನದ ಬಳೆಗಳಲ್ಲಿ 2 ಕೈಯಲ್ಲಿ ಒಂದೊಂದು ಚಿನ್ನದ ಬಳೆ ಬಿಟ್ಟು ಎಲ್ಲವನ್ನು ಬಿಚ್ಚಿ ಸ್ಪಂದನ ಅವರ ಕೈಗೆ ನೀಡಿದಳು. ಇದೇನು ಮಾಡುತ್ತಿದ್ದೀಯ ಮುದ್ದು? ಮದುವೆಯಾದ ದಿನವೇ ಇನ್ನೂ ಮನೆಗೆ ಹೋಗದೆ ಯಾರಾದರೂ ಹೀಗೆ ಮೈಮೇಲಿನ ಬಂಗಾರವನ್ನು ತೆಗೆಯುತ್ತಾರಾ ಎಂದರೆ, ಏನೂ ಆಗಲ್ಲ ಮಮ್ಮಿ, ಈ ಒಡವೆಗಳು ಸದ್ಯಕ್ಕೆ ನಿಮ್ಮಲ್ಲಿಯೇ ಇರಲಿ ಎಂದಳು. ಆರಾಧ್ಯ, ಅವು ನಿನ್ನ ಒಡವೆಗಳು ಕಣೆ, ಅವುಗಳನ್ನು ಯಾಕೆ ತೆಗೆಯುತ್ತಿದ್ದೀಯಾ ಎಂದರು ಸುಗುಣ ಅವರು. ಇಷ್ಟು ದಿನದ ತನಕ ಅವು ನನ್ನ ಒಡವೆ ಆಗಿದ್ದೋ ಅಜ್ಜಿ, ಆದರೆ ಇನ್ನು ಮುಂದೆ ಅವು ಈ ಮನೆಯ ಒಡವೆ ಮಾತ್ರ ಆಗಿರುತ್ತದೆ ಎಂದು ಹತ್ತು ಬಿಟ್ಟಳು. ಹಾಗೆ ಹೇಳುವಾಗ ಅವಳ ನೋಟ ರಿಷಿಯ ಮೇಲೆ ಇತ್ತು. ನಿಮ್ಮ ತಂಗಿ ಉಟ್ಟ ಬಟ್ಟೆಯಲ್ಲಿಯೇ ನನ್ನ ಮನೆಗೆ ಬರಬೇಕು ಎನ್ನುವುದನ್ನು ಬಹಳ ಗಂಭೀರವಾಗಿಯೇ ತೆಗೆದುಕೊಂಡಿದ್ದಿತ್ತು ಅವಳ ಈ ನಿರ್ಧಾರ. ಮಿಥುನ್ ಅವರಿಗಂತೂ ಮಗಳ ಈ ನಿರ್ಧಾರವನ್ನು ನೋಡಿ ಬಹಳವೇ ಸಂಕಟ ಉಕ್ಕಿತ್ತು. ಮುದ್ದು, ಯಾಕಿಷ್ಟು ಹಠ ನಿನಗೆ? ನೀನೇ ಹೇಳಿದ ಹಾಗೆ ಎಲ್ಲದಕ್ಕೂ ಹೊಂದಿಕೊಂಡು ಜೀವನ ಮಾಡುವುದು ಬಹಳ ಕಷ್ಟ.
ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸುವುದು ಕಲಿ ಎಂದು ಧನುಷ್ ಹೇಳುತ್ತಿದ್ದ ಹಾಗೆ ಅದೇಕೋ ದುಃಖ ಒತ್ತರಿಸಿ ಬಂದು ಬಿಟ್ಟಿತು ಅವಳಿಗೆ. ಅವನಿಗೆ ಒಂದು ಅಪ್ಪುಗೆಯನ್ನು ಕೊಟ್ಟವಳು, ಅಣ್ಣ ಶರದಿಯನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ರಿಷಿಯ ಪಕ್ಕ ಹೋಗಿ ನಿಂತಿದ್ದ ಶರದಿಯ ಬಳಿಗೆ ಹೋದವಳು, ಶರದಿ, ಇನ್ಮುಂದೆ ನನ್ನ ತವರ ಮನೆಯ ಬೆಳಕು ನೀನು. ಆ ಮನೆಯಲ್ಲಿ ನೀನು ಯಾವಾಗಲೂ ಖುಷಿಯಾಗಿ ಇರಬೇಕು ಎಂದು ಅವಳನ್ನು ತಬ್ಬಿದಳು. ಈಗಾಗಲೇ ರಿಷಿ ಶರದಿಯ ಜೊತೆ ಮಾತನಾಡಿ ಅವಳಿಗೆ ಸಾಂತ್ವನವನ್ನು ಹೇಳಿದ್ದನು. ಎಲ್ಲರಿಗೂ ಹೇಳಿ ಇಬ್ಬರು ಕಾರಿನ ಬಳಿಗೆ ಹೋಗುತ್ತಿದ್ದ ಹಾಗೆ ಅಣ್ಣ ಎಂದು ಕೂಗಿದವಳು ಓಡಿ ಹೋಗಿ ಅವನನ್ನು ತಬ್ಬಿ ಮತ್ತೆ ಜೋರಾಗಿ ಅಳಲು ಶುರು ಮಾಡಿದಳು ಶರದಿ. ಅದೇಕೋ ಅವಳಿಗೆ ತನ್ನ ತವರನ್ನು ಬಿಟ್ಟಿರಲು ಬಹಳ ಕಷ್ಟ. ಇಷ್ಟವಿಲ್ಲದ ಬಂಧನದಲ್ಲಿ ಬಂದಿಯಾಗುತ್ತಿರುವ ಅವಳಿಗೆ ತವರು ಎಂಬ ಬಂಧದಿಂದ ದೂರವಿರಲು ಅವಳ ಮನಸ್ಸು ಒಪ್ಪುತ್ತಿಲ್ಲ. ವಸುಂಧರ ಅವರು ಎಷ್ಟೇ ಸಮಾಧಾನ ಮಾಡಿದರೂ ಸಮಾಧಾನವಾಗಲಿಲ್ಲ ಅವಳು. ನಮ್ಮ ಮನೆಯವರು ಯಾರು ಮನುಷ್ಯರಲ್ಲವಾ, ಯಾಕೆ ಇಷ್ಟು ಅಳುತ್ತಿದ್ದಾಳೆ ಎಂದು ಮನದಲ್ಲಿಯೇ ಬೈದುಕೊಂಡಿದ್ದನು ಧನುಷ್. ಕೊನೆಗೆ ಸ್ಪಂದನ ಅವರೇ ಹೋಗಿ ಅವಳಿಗೆ ಸಮಾಧಾನ ಮಾಡಿ ಕರೆದುಕೊಂಡು ಬಂದಿದ್ದರು. ಮುಂದುವರೆಯುವುದು. ಧನ್ಯವಾದಗಳು.